ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೊಂದು ವಿಡಿಯೋ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ಗೆ ಪರ್ಲ್ ಬೇಕು ಮತ್ತು ನೀಡಲ್ ಬೇಕು. ಬರೀ ಸ್ಟಾರ್ಟ್ ಮಾಡೋಣ ಅಂತ. ಫಸ್ಟ್ 6 ಎಳೆ ದಾರನ ಹಿಂಗೆ ಗಂಟು ಹಾಕ್ಕೋಬೇಕು. ಒಂದು ಸ್ಮಾಲ್ ಗಂಟು ಹಾಕ್ಕೊಂಡು ನೋಡಿರಿ, ಈ ಥರ ಗಂಟು ಹಾಕ್ಕೊಂಡು ಬರೀ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಫಸ್ಟು ಬಟ್ಟೆಗೆ ನಾವು ಥ್ರೆಡ್ಡಿಂದ ಲಾಕ್ ಮಾಡ್ಕೋಬೇಕು. ಸುಜನಿಂದ ಲಾಕ್ ಮಾಡಿಕೊಂಡು ಆಮೇಲೆ 1 2 3 4 5 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರ್ತೈತೆ ನೋಡ್ರಿ, ಅಲ್ಲಿ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತು ಅದನ್ನು ಹೊರಗೆ ತಕ್ಕೊಂಡು ಈಗ ದಾರನ ಸ್ವಲ್ಪ ಉದ್ದ ಮಾಡಿಕೊಂಡು ಒಂದು ಪರ್ಲ್ ಹಾಕ್ಕೊಂಡು ಅದನ್ನು ಈ ಸುಜನ್ ಕಡ್ಡಿಯಿಂದ ದಾರಕ್ಕೆ ಹಿಂಗೆ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಪರ್ಲ್ ಹಾಕ್ಕೊಂಡು ನೆಕ್ಸ್ಟ್ ಅದನ್ನು ಲಾಕ್ ಮಾಡ್ಕೊಳ್ಳಿ. ಮತ್ತು ಅದನ್ನು ನಾವು 2 ಮುತ್ತನ್ನ ಥ್ರೆಡ್ ಒಳಗೆ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಚೈನ್ ಹಾಕೋಣಂತ. 1 2 3 4 5 ಚೈನ್ ಹಾಕ್ಕೊಂಡು ಮತ್ತು ಅದನ್ನು ಎಲ್ಲಿಗೆ ಬರ್ತೈತೆ ನೋಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಹಿಂಗೆ ನಾವು ಮತ್ತು 1 ಪರ್ಲು 2 ಪರ್ಲ್ 2 ಮುತ್ತ ಹಾಕ್ಕೊಂಡು ನಾವು ಮತ್ತು ಅದನ್ನು ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ನನಗೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಅದನ್ನು ಲಾಕ್ ಮಾಡಿಕೊಂಡು ಮತ್ತು 5 ಚೈನ್ ಹಾಕ್ಕೋಬೇಕು. 1 2 3 4 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರ್ತೈತೆ ಅಲ್ಲಿ ಲಾಕ್ ಮಾಡಿಕೊಂಡು ಅದನ್ನು ಗಂಟು ಹಾಕಿ ತಕ್ಕೋಬೇಕು. ನೋಡಿರಿ, ಈ ಥರ ಕಾಣ್ತೈತಿ. ಈಗ ನಾವು ಕುಚ್ಚು ಹಾಕ್ಕೊಂಡು ನೋಡೋಣ ಅಂತ ಹೆಂಗೆ ಕಾಣ್ತೈತಿ ಅಂತ. 1 2 3 ಕುಚ್ಚು ಹಾಕಿ ನೋಡೋಣ ಅಂತ. ನಾನು 65ರಿಂದ 70 ತಗೋರಿದಾರನ. ಒಬ್ಬೊಬ್ಬರು ಗಮ್ ಹಚ್ಚಿ ಸೂಜಿ ಒಳಗೆ ಹಾಸಿ ತಕ್ಕೋತಾರ. ನಾ ಈ ಥರ ಹಾಕ್ಕೊಂಡಿನಿ. ಒಂದು ಸರಿ ಅರ್ಧ ಎಳೆ ದಾರ ಬರ್ತೈತಿ, ಮತ್ತು ಇನ್ನೊಂದು ಸರಿ ಅರ್ಧ ದಾರ ಬರ್ತೈತಿ. ಒಟ್ಟು 70 ಎಳೆನೂ ಅದರೊಳಗೆ ಹೋಗ್ತಾವೆ. ನೋಡ್ರಿ, ಈ ಥರ ಹಾಕತ್ತೀನಿ ನಾನು. ಹಾಕ್ಕೊಂಡು ರೆಡಿ ಮಾಡಿಟ್ಕೊಂಡೀನಿ. ಈಗ ನಾವು ಎಲ್ಲಿ ಜಾಗ ಬಿಟ್ಟಿರ್ತೀವಲ್ಲ ಅಲ್ಲೇ ಕುಚ್ಚು ಹಾಕೊಳ್ಳೋದು. ನಮ್ಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ತಗೊಂಡು ಜರಿಯಿಂದ ನಾವು ಲಾಕ್ ಮಾಡೋಣ ಅಂತ ಗಂಟು ಹಾಕ್ಕೊಂಡು 1 2 3 4 5 ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಕಟ್ ಮಾಡಿಕೊಂಡು ಗಂಟು ಹಾಕ್ಕೊಳ್ಳೋಣ. ಕೆಲವೊಬ್ರು ಸೂಜಿಲೇ ಹಾಕ್ತಾರೆ, ನಾನು ಈ ಥರ ಹಾಕ್ತೀನಿ. ಈ ಥರ ಹಾಕಿದ್ರು ಅದು ಯಾವುದು ಬಿಚ್ಚಲ್ಲ, ಭಾಳ ಬಿಗಿ ಕುಂದಿರ್ತೈತಿ. ನೋಡಿರಿ, ಈ ಥರ ನಾವು 2 ಸರಿನ ಗಂಟು ಹಾಕ್ಕೊಂಡು ತೆಕ್ಕೊಂಡು ಮತ್ತು ಬೇಕಂದ್ರೆ ಇನ್ನೂ 1 ಸಲ ಹಾಕ್ಕೊಂಡು ಗಂಟು ಹಾಕ್ಕೋಬೇಕು, ಕಟ್ ಮಾಡ್ಕೋಬೇಕು. ಎಲ್ಲಿಗೆ ಬರ್ತೈತಿ ನಮ್ಗೆ ಎಷ್ಟು ಉದ್ದ ಬೇಕು ಅಷ್ಟು ನಾವು ಕಟ್ ಮಾಡ್ಕೋಬೇಕು. ಕುಚ್ಚು ಸಣ್ಣದು ಬೇಕಂದ್ರೆ ಸಣ್ಣದು ಕಟ್ ಮಾಡಿರಿ, ದೊಡ್ಡದು ಬೇಕಂದ್ರೆ ದೊಡ್ಡದು ಕಟ್ ಮಾಡಿರಿ. ನೋಡೋಣ. ನೆಕ್ಸ್ಟ್ ನಾವು ಇಲ್ಲೊಂದು ಕುಚ್ಚು ಹಾಕ್ಕೊಂಡು ಆಲ್ರೆಡಿ ನಾನು ರೆಡಿ ಮಾಡಿಟ್ಟೇನಿ. ಈಗ ನೋಡಿರಿ, ಉಳಿದಿರ್ತೈತಲ್ಲ ದಾರ ಕ್ರೋಶ ಒಳಗೆ ಚೈನ್ ಹಾಕಿದ್ದು ಅದನ್ನು ಸೇರಿಸಿ ನಾವು ಇದ್ರೊಳಗೆ ಕುಚ್ಚು ಹಾಕ್ಕೋಬೇಕು. ಈ ಥರ ಕಾಣ್ತೈತಿ. ನೋಡಿರಿ, ಇದನ್ನು ನಾವು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ದಾರ ತಗೊಂಡು ಜರಿಲೇ ಅದನ್ನು ಈ ಥರ ಗಂಟು ಹಾಕ್ಕೊಂಡು ಲಾಕ್ ಹಾಕ್ಕೋಬೇಕು. ನೋಡಿರಿ ಫ್ರೆಂಡ್ಸ್, ಇಷ್ಟು ಚಂದ ಕಾಣ್ತಿದೆ ಇದು ಡಿಸೈನ್. ನೀವು ಟ್ರೈ ಮಾಡಿ ನೋಡಿರಿ. ಥ್ಯಾಂಕ್ ಯು. ಮತ್ತು ಭೇಟಿ ಆಗೋಣ ಇನ್ನೊಂದು ವಿಡಿಯೋದೊಳಗೆ.